ನಮ್ಮೂರ ಜಾತ್ರೆಗಳಲ್ಲಿ ಕೋಸಂಬರಿ ಪಾನಕ ಮಜ್ಜಿಗೆ ಇದೆಲ್ಲ ಯಾಕೆ ಕೊಡ್ತಾರೆ ಗೊತ್ತಾ? ಇದು ಬರೀ ಪ್ರಸಾದ ಅಲ್ಲ, ಇದರಿಂದ ಸಾಲಿಡ್ ಸೈನ್ಸ್ ಇದೆ. ಕೋಸಂಬರಿ ನೋಡಕ್ಕೆ ಎಷ್ಟು ಸಿಂಪಲ್ ಆಗಿದ್ರು ಇದು ಸಮ್ಮರ್ಗೆ ಬೇಕಾಗಿರುವಂಥ ಪರ್ಫೆಕ್ಟ್ ನ್ಯೂಟ್ರಿಯೆಂಟ್ ರಿಚ್ ಫುಡ್ ಆಗಿರುತ್ತೆ. ಇದರಲ್ಲಿ ಹೆಸರುಬೇಳೆ, ಸೌತೆಕಾಯಿ, ಕಾಯ್ತುರಿ ಎಲ್ಲ ಹಾಕಿರೋದ್ರಿಂದ ಬಾಡಿಗೆ ಹೆವಿ ಫುಡ್ ತಿಂದು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ನಮ್ಮ ಹಿರಿಕರು ಈ ಥರ ಸಿಂಪಲ್ ಫುಡ್ನ ಪ್ರಸಾದ ಥರ ಹಂಚ್ತಾ ಇರ್ತಾರೆ. ಆ್ಯಂಡ್ ಇನ್ನು ನಮ್ಮ ಫೇವ್ರೆಟ್ ಮಜ್ಜಿಗೆ ಕಡೆಗೆ ಬಂದರೆ ಗಾಲದಲ್ಲಿ ಮಜ್ಜಿಗೆ ಕುಡಿತಿದ್ರೆ ಆಗ ಸಂತೋಷನೇ ಬೇರೆ ಲೆವೆಲಲ್ಲಿರುತ್ತೆ ಅಲ್ವಾ? ಸಮ್ಮರಲ್ಲಿ ಬಾಡಿ ಹೀಟ್ ಆಗೋದ್ರಿಂದ ಸ್ವೆಟ್ ಮೂಲಕ ಸಾಲ್ಟ್ ಮತ್ತು ವಾಟರ್ ಕಂಟೆಂಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಮಜ್ಜಿಗೆ ಕುಡಿಯೋದ್ರಿಂದ ಎಲೆಕ್ಟ್ರೋಲೈಟ್ನ ಬ್ಯಾಲೆನ್ಸ್ ಮಾಡಿ ಇದು ಪ್ರೋಬಯೋಟಿಕ್ ರಿಚ್ ಆಗಿರೋದ್ರಿಂದ ಗಟ್ ಹೆಲ್ತ್ ಹಾಗೂ ಡೈಜೆಷನ್ಗೆ ಈಸಿ ಆಗುತ್ತೆ. ಪಾನಕ ಅಂತೂ ಈ ಸಮ್ಮರ್ಗೆ ನ್ಯಾಚುರಲ್ ಎನರ್ಜಿ ಡ್ರಿಂಕ್ ಅಂತಾನೆ ಹೇಳ್ಬೋದು. ಇದನ್ನು ಕುಡಿದ ತಕ್ಷಣ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ, ಯಾಕಂದರೆ ಇದರಲ್ಲಿ ಜಾಗ್ರಿ, ನಿಂಬೆಹಣ್ಣು, ಏಲಕ್ಕಿ ಮತ್ತು ಕರ್ಬೂಜ ಹಣ್ಣು ಹಾಕಿರ್ತಾರೆ. ಸೊ ಇದು ನಮ್ಮ ಬಾಡಿನ ಕೂಲಾಗಿಟ್ಟು ನಮ್ಮ ಬಾಡಿಗೆ ಬೇಕಾಗಿರೋ ಎನರ್ಜಿನ ಕೊಡುತ್ತೆ. ನಮ್ಮೂರಲ್ಲಿ ಜಾತ್ರೆಗೆಲ್ಲ ರೆಡಿ ಮಾಡ್ಕೊತಿದ್ರು, ಜಾಸ್ತಿ ಜನ ಇರ್ತಾರೆ ಅಂತ ನಾವು ಇವತ್ತೇ ಪೂಜೆ ಮಾಡಿಸ್ಕೊಂಡು ಹೋಗಕ್ಕೆ ಬಂದಿದ್ವಿ. ಇದನ್ನೆಲ್ಲ ಸೆಟ್ ಮಾಡ್ತಿದ್ದು ನೋಡಿ ನಾನದು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ನಮ್ಮ ಬಾಲ್ಯದ ನೆನಪು ಸಹ ಆಗ್ತಿತ್ತು. ಈಗಿನ ಕಾಲದ ಮಕ್ಕಳಿಗೆ ಜಾತ್ರೆ ಅಂದರೆ ಏನು, ನಮ್ಮ ಟ್ರೆಡಿಷನ್ಸು, ಅದರಿಂದ ಇರೋ ಸೈನ್ಸು, ಇದನ್ನೆಲ್ಲನೂ ಅರ್ಥ ಮಾಡಿಸಿ ಹೇಳೋ ಜವಾಬ್ದಾರಿ ನಮ್ಮದು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಮಕ್ಳಿಗೂ ಜಾತ್ರೆ ಕರ್ಕೊಂಡೋಗಿ ಈ ವಿಷಯನ ತಿಳಿಸಿ.